ಸ್ವರ್ಣಂನವರು 916 ನ ಚಿನ್ನವನ್ನೇ ಕೊಡ್ತಾ ಇದ್ದಾರೆ. ಎಷ್ಟು ಪಳ ಇದೆ ನೋಡಿ. ಇದು ಕೂಡ ಸ್ಟಾರ್ಟ್ಅಪ್ 190 ಸಮಥಿಂಗ್ ಬರ್ಬೋದು. 47ರಿಂದ ಈ ಮಾಂಗಲ್ಯ ಸೂತ್ರ ನಿಮ್ಮದಾಗುತ್ತೆ. ನನಗೆ ಡೈಮಂಡ್ ಹಾಕಬೇಕು, ಡೈಮಂಡ್ ಹಾಕೊಂಡು ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥವ್ರು ಇಂತಹ ಮಾಂಗಲ್ಯ ಸೂತ್ರವನ್ನು ನೀವು ಚೂಸ್ ಮಾಡ್ಬೋದು. ನಮಸ್ಕಾರ, ನಾನು ಮತ್ತೆ ನಮ್ಮ ಸುಳ್ಯದ KSRTC ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಮುಂಭಾಗವಿರುವಂತಹ ಸೂಂತೋಡು ಬಿಲ್ಡಿಂಗ್ನ ಸ್ವರ್ಣಂ ಜ್ಯುವೆಲರ್ಸ್ಗೆ ಭೇಟಿ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ನಾನು ಸಿಕ್ಕಾಗ ಕೇಳೋದಿಷ್ಟೇ, ಸ್ವರ್ಣಂನಲ್ಲಿ ನೀನು ಪ್ರಮೋಷನ್ ಮಾಡ್ತಾ ಇರ್ತೀಯ, ಅದು ನಿಜವಾಗ್ಲೂ ಪ್ಯೂರ್ ಚಿನ್ನವ ಅಂತ, ಅಷ್ಟು ಕಡಿಮೆಗೆ ಕೊಡ್ತಾರೆ, ನಿಜವಾಗ್ಲೂ ವರ್ಕೌಟ್ ಆಗತ್ತಾ ಅನ್ನುವಂತಹ ಮಾತನ್ನ ನೀವು ಕೇಳ್ತಾ ಇರ್ತೀರಾ. ಯಾಕೆ ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಕೆಲವು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗತ್ತೆ. ಆದರೆ ನೀವು ಖುದ್ದಾಗಿ ಸ್ವರ್ಣಂ ಜ್ಯುವೆಲರ್ಸ್ಗೆ ಬರಬೇಕು. ಆವಾಗ ಇಲ್ಲಿಯ ಚಿನ್ನ ಪ್ಯೂರ್ ಅನ್ನುವಂಥದ್ದು ನಿಮಗೆ ಕನ್ಫರ್ಮ್ ಆಗತ್ತೆ. ಯಾಕೆಂತ ಹೇಳಿದ್ರೆ ನಮ್ಮದು ಗ್ರಾಮೀಣ ಪ್ರದೇಶ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹಳ್ಳಿಯ ಜನರಿಗೆ ನಮಗೆ ಬೇಗ ನಂಬೋದಿಕ್ಕೆ ಕಷ್ಟವಾಗತ್ತೆ. ಆದರೂ ಕೂಡ ನಮ್ಮ ಸ್ವರ್ಣಂನವರು 916 ನ ಚಿನ್ನವನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಸ್ವರ್ಣಂಗೆ ಮತ್ತೆ ವಿಸಿಟ್ ಮಾಡಿರುವಂತಹದ್ದು. ಯಾಕೆಂತ ಹೇಳಿದ್ರೆ ನಮ್ಮ ಸುಳ್ಯದ ಸ್ವರ್ಣಂನಲ್ಲಿ ನಿಮಗಾಗಿ ಸೆಪ್ಟೆಂಬರ್ 25ರಿಂದ ಡೈಮಂಡ್ ಮೇಳ ನಡೀತಾ ಇದೆ. ನಿಜವಾಗ್ಲೂ ಸಾಕಷ್ಟು ಆಫರ್ಗಳನ್ನು ಹಾಕಿದ್ದಾರೆ. ನಿಮಗೆ 10,000 ರೂಪಾಯಿಯಿಂದ ಡೈಮಂಡ್ ಕೊಳ್ಳುವಂತಹ ಪ್ರಯೋಜನ ಇಲ್ಲಿ ಲಭ್ಯವಾಗ್ತಾ ಇದೆ. ಜೊತೆಗೆ ನಿಮಗೆ 10,000ದಷ್ಟು ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾನು ಇಲ್ಲಿರುವಂತಹ ಡೈಮಂಡ್ ಕಲೆಕ್ಷನ್ಗಳನ್ನು ತೋರಿಸಬೇಕು, ನಿಮಗೆ ಇದರ ಪ್ರಯೋಜನ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ವಿಸಿಟ್ ಮಾಡಿದ್ದೆ. ನನ್ನ ಕುತ್ತಿಗೆಯಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಡೈಮಂಡ್ ನೆಕ್ಲೆಸ್ ವೇರ್ ಮಾಡಿದ್ದೇನೆ. ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ ಕೂಡ ಬರುತ್ತೆ. ಜೊತೆಗೆ ನನ್ನ ಕೈಯಲ್ಲಿ ನೀವು ನೋಡ್ತಾ ಇರ್ಬೋದು, ಫಳ ಮಿಣುತ್ತಾ ಇರುವಂತಹ ಡೈಮಂಡ್ ರಿಂಗ್ ಇದೆ, ಜೊತೆಗೆ ಬಳೆ ಕೂಡ ಇದೆ. ಸೊ ಹಾಗಾಗಿ ನೀವೇನಾದರೂ ಅನ್ಕೊಳ್ಬೋದು ಡೈಮಂಡ್ಗೆ ಕಾಸ್ಟ್ಲಿ ಆಗತ್ತೆ, ನಮಗೆ ಡೈಮಂಡ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ. ಅಂತಹ ಕಲ್ಪನೆಯನ್ನ ಬಿಟ್ಟಬೇಡಿ. ಯಾಕೆಂತ ಹೇಳಿದ್ರೆ ನಮ್ಮ ಸ್ವರ್ಣಂನಲ್ಲಿ ನಿಮಗಾಗಿ ನಿಮ್ಮ ಬಜೆಟ್ಗೆ ತಕ್ಕಂತೆ ಎಲ್ಲ ಡೈಮಂಡ್ ನೆಕ್ಲೆಸ್ ಇಂದ ಹಿಡಿದು ಚೈನ್ಗಳಿಂದ ಹಿಡಿದು ಕಿವಿಯೋಲೆಗಳಿಂದ ಹಿಡಿದು ಎಲ್ಲವೂ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ, ಬನ್ನಿ. ನನ್ನೊಂದಿಗೆ ಇದೀಗ ಸ್ವರ್ಣಂನ ಮಾಲಕರು, ಪಾಲುದಾರರು ಪ್ರವೀಣ್ ಅವರು ಯಾವತ್ತೂ ಮಾಹಿತಿ ಕೊಡ್ತಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ಡೈಲಿ ನಾನು ಯಾವತ್ತೂ ನೋಡ್ತಾ ಇರ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಆಫರ್ ಹಾಕ್ತಾ ಇರ್ತೇನೆ. ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅಥವಾ ಹೊರಗಡೆಯಿಂದ ಜನ ಕೂಡ ಬರ್ತಾ ಇದ್ದಾರೆ. ಸೊ ಆ ಜನಗಳು ಕೇಳೋದಿಷ್ಟೇ, ಪ್ಯೂರ್ ಚಿನ್ನವ ಅಂತ ನಾನು ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ. ನೀವು ಅಂದರೆ ಜನಗಳು ಹೇಗೆಂದರೆ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಾರೆ. ಇವಾಗ ಜಾಸ್ತಿ ಕಾಲ ಕೆಟ್ಟೋಗಿದೆ. ಸೊ ಹಾಗಾಗಿ ಅವರಿಗೆ ಕೂಡ ನಂಬಿಕೆ ಬೇಕಲ್ವ. ಚಿನ್ನ ಅಂತ ಹೇಳಿದ್ರೆ ಯಾವಾಗ ಹಣ ಕೂಡಿಟ್ಟು ತಗೊಳ್ಳುವಂತಹದ್ದು. ಸೊ ಹಾಗಾಗಿ 916 ಚಿನ್ನ ಹೌದಲ್ವ ಸರ್ ನಿಮ್ದು? ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಪ್ರತಿ ಒಂದರಲ್ಲೂ ಕೂಡ HUID ಅಂದ್ರೆ ಮೊದಲನೇ ಬೇಸ್ ಹಾಲ್ ಮಾರ್ಕ್ ಅಂತ ಬರ್ತಿತ್ತು. ಸೊ ಇದೀಗ ಗವರ್ಮೆಂಟ್ ಅಪ್ಡೇಟ್ ಮಾಡಿ HUID ಹಾಲ್ ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ನಮಗೆ ಮನುಷ್ಯರಿಗೆ ಈಗ ಒಂದು ಆಧಾರ್ ನಂಬರ್ ಇದೆ, ಪ್ರತಿ ಒಂದು ಪ್ರಾಡಕ್ಟ್ ಒಂದು ನಂಬರ್ಸ್ HUID ಅಂತ. ಅದೇನು ಅಂತ ಹೇಳಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಅದರಲ್ಲಿ ಆಪ್ ಸಿಗುತ್ತೆ. ಪ್ಲೇ ಸ್ಟೋರಿಗೆ ಹೋದ್ರೆ ಬೇಸ್ ಹಾಲ್ ಮಾರ್ಕ್ ಚೆಕ್ ಅಂತ ಆಪ್ ಬರುತ್ತೆ. ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನಾವು ನಮ್ಮಲ್ಲಿ ತಗೊಂಡ ಪ್ರಾಡಕ್ಟ್ ಸಪೋಸ್ ಅದರಲ್ಲಿ ನಂಬರ್ ಇರ್ತದೆ, ಆ ನಂಬರ್ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ನೀವು ಆ ಗೋಲ್ಡ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದರ ಹೆಸರೇನು, ಅದರ ಪ್ಯೂರಿಟಿ ಏನು. ಸಪೋಸ್ ಅಂದ್ರೆ ಹಾಲ್ ಮಾರ್ಕ್ ಖಾಲಿ 22 ಕ್ಯಾರೆಟ್ ಮಾತ್ರ ಬರೋದಲ್ಲ, ಈಗ 18 ಕ್ಯಾರೆಟ್ ಬರುತ್ತೆ, 75 ಟಚ್ ಬರುತ್ತೆ, ಗೊತ್ತಾಗ ಬೇರೆ ಬೇರೆ ಇದಕ್ಕೆ 8 ಕ್ಯಾರೆಟ್ 9 ಕ್ಯಾರೆಟ್ ಹೀಗೆ ಪ್ರತಿಯೊಂದು ಕ್ಯಾರೆಟ್ಗೆ ಅದರದ್ದು ಹಾಲ್ ಮಾರ್ಕ್ ಇದೆ. ಸೊ ಹಾಲ್ ಮಾರ್ಕ್ ಇದ್ದ ಕೂಡ ಇದು 22 ಅಂತಲ್ಲ. ಸೊ ನಿಮಗೆ ಅದಕ್ಕೆ ಆ HUID ನಂಬರ್ ಅಪ್ಡೇಟ್ ಮಾಡಿ ಹಾಕಿದಾಗ ಎಂಟರ್ ಮಾಡಿದಾಗ ಆಟೋಮೆಟಿಕ್ ನೀವು ಎಲ್ಲ ಡೀಟೇಲ್ ಬರುತ್ತೆ. ಯಾವ ಪ್ಯೂರಿಟಿ ಇದೆ, ನೀವು ಏನ್ ಖರೀದಿ ಮಾಡ್ತಿದ್ದೀರಾ, ಮತ್ತೆ ಎಲ್ಲಿಂದ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ, ಇದೆಲ್ಲ ಡೀಟೇಲ್ ಬರ್ತದೆ 100%. ಓಕೆ, ನೀವು ನೋಡ್ತಾ ಇರ್ಬೋದು ಅವರ ಮಾತಲ್ಲಿ ಜೊತೆಗೆ ಅವರ ಫೇಸ್ ಅಲ್ಲಿ ಸ್ಪಷ್ಟತೆ ಕಾಣ್ತಾ ಇದೆ. ನಾವು ಕೊಡ್ತಾ ಇರುವಂತಹದ್ದು ಪ್ಯೂರ್ ಚಿನ್ನವೇ, ನೀವು ಆರಾಮ್ಸೆಯಾಗಿ ನಮ್ಮ ಶಾಪಿಗೆ ಬರ್ಬೋದು ಅನ್ನುವಂತಹ ಮಾತನ್ನು ಅವರ ಫೇಸ್ ಅಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾನು ಟಾಪಿಕ್ ಬರ್ತೀನಿ ಸರ್. ನಿಜವಾಗ್ಲೂ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಅಲ್ವಾ ಸರ್? ಸೆಪ್ಟೆಂಬರ್ 25ರಿಂದ ಟಿಲ್ ಯಾವಾಗ ಲಾಸ್ಟ್ ಆಗುತ್ತೆ ಸರ್? 28 ವರೆಗೆ ಮೆಗಾ ಆಫರ್ ಅಂತ ಮಾಡ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಸೆಲೆಕ್ಷನ್ ತುಂಬಾ ಜಾಸ್ತಿ ಇದೆ ನನ್ನ ಹತ್ರ. ಈಗ ನೀವು ಖಾಲಿ ಮೆಗಾ ಆಫರ್ ಅಂದ್ರೆ ಜಾಸ್ತಿ ಡಿಸ್ಕೌಂಟ್ ಅಲ್ಲ, ಮೆಗಾ ಆಫರ್ ದಲ್ಲಿ ಮೆಗಾ ಡಿಸ್ಪ್ಲೇ
ಡಿಸ್ಪ್ಲೇ ಅಂತ ಹೇಳಿ. ಯಾಕಂದ್ರೆ ಈಗ ನೀವು ಮಂಗಲಸೂತ್ರ ನೋಡಬಹುದು, ನನ್ನಲ್ಲಿ ಈಗ ಇಲ್ಲಿ ನಿಮ್ಮ ಫ್ರಂಟ್ ಅಲ್ಲಿ ಅರೌಂಡ್ ಒಂದು 60 ಮಂಗಲಸೂತ್ರ ಇಟ್ಟಿದೆ. 60. ಇದು ಸ್ಟಾರ್ಟ್ಅಪ್ ಹೇಗೆ ಸರ್, ಎಷ್ಟು ಬರುತ್ತೆ ಈಗ ಮಂಗಲಸೂತ್ರ? ನಿಮಗೆ ಕರಿಮಣಿ ಅಂತ ಹೇಳುವಂತದ್ದು 47,000 ರೂಪಾಯಿಂದ ಸ್ಟಾರ್ಟ್ ಇದೆ. 47,000 ಸ್ಟಾರ್ಟಿಂಗ್ ಇದೆ. ಅಂದ್ರೆ ಈಗಿನ ಟ್ರೆಂಡ್ ಪ್ರಕಾರ ರೋಸ್ ಗೋಲ್ಡ್ ಅಂತ ಹೇಳ್ತೇವೆ. ಎಲ್ಲೋ ಗೋಲ್ಡ್ ಎಲ್ಲ ಕಡೆ ನೋಡಿರ್ತೀರಾ, ಬಟ್ ರೋಸ್ ಗೋಲ್ಡ್ ಅಲ್ಲಿ ನಾನು ಕೊಡ್ತಿರುವಂತದ್ದು ವಿತ್ VVS1 EF. ನಾನು ಬೇಕಾದ್ರೆ ರೋಸ್ ಗೋಲ್ಡ್ ಅಂತ ಹೇಳಿದ್ರೆ ಏನಾಗೋದಿಲ್ಲ, ಗ್ಯಾರಂಟಿ ಟೈಪ್ 100% ನಿಮಗೆ ಗೋಲ್ಡ್ ಆಗಿರುತ್ತೆ. ಆ ಕಲರಿಂಗ್ ಮಾತ್ರ ಚೇಂಜ್ ಮಾಡುವುದು. ಅಂದ್ರೆ ಎಲ್ಲೋ ಗೋಲ್ಡ್ ಮಾಡಿದಾಗ ಏನಾಗ್ತದೆ, 18 ಕ್ಯಾರೆಟ್ ಇರುತ್ತಲ್ಲ, ಸ್ವಲ್ಪ ಡಲ್ ಜಾಸ್ತಿ ಬೇಗ ಕಾಣ್ತದೆ. ರೋಸ್ ಗೋಲ್ಡ್ ಆದಾಗ ನಿಮಗೆ ಈಗಿನ ಟ್ರೆಂಡಿನ ಹೆಣ್ಮಕ್ಳಿಗೆಲ್ಲ ಹಾಕುವಾಗ, ಈಗಿನ ಯಾರೇ ಇರ್ಬೋದು, ಹೆಂಗರ್ ಇರ್ಬೋದು ಅಥವಾ ಸ್ವಲ್ಪ ಪ್ರಾಯದವರು ಆದ್ರೂ ನಿಮಗೆ ಹಾಕುವಾಗ ಅದರ ರಿಚ್ನೆಸ್ ಬರುವುದು ಆ ಕಲರ್ ಇಂದ. ಎಲ್ಲ ಗೋಲ್ಡ್ ಯಾವತ್ತು ಇರ್ತದೆ ನಮ್ಮ ಮೈ ಮೇಲೆ, ಹಾಗಾಗಿ ಎದ್ದು ಕಾಣುತ್ತೆ ಅಂತ. ಸೊ ಹಾಗಾಗಿ 47ರಿಂದ ಈ ಮಾಂಗಲ್ಯ ಸೂತ್ರ ನಿಮ್ಮದಾಗುತ್ತೆ. ಜೊತೆಗೆ ಎಲ್ಲವೂ ಕೂಡ ಎಷ್ಟು ಕಾಸ್ಟ್ಲಿ ಅಂದ್ರೆ ಎಷ್ಟಿರುತ್ತೆ ಸರ್? ಯಾವುದು ಎಲ್ಲ ಶಾರ್ಟ್ ಚೈನ್ ಗಳಲ್ವಾ ಸರ್? ಎಲ್ಲ ಅಂದ್ರೆ ಇದು ಅಫಿಷಿಯಲ್ ವೇರ್, ಹೆಚ್ಚಾಗಿ ಇದನ್ನು ಯೂಸ್ ಮಾಡೋದು ಅಫಿಷಿಯಲ್ ವೇರ್. ಹೌದು, ಚಂದ ಕೂಡ ಕಾಣುತ್ತೆ, ಶಾರ್ಟ್ ಇರುತ್ತೆ. ಸೊ 0 ಬೀಡ್ಸ್ ಮಾಡಿರ್ತಾರೆ ಪ್ರತಿಯೊಂದು ಇದರಲ್ಲಿ. ನಿಮಗೆ ನಾನು ಈಗ ಡಿಸ್ಪ್ಲೇ ಅಲ್ಲಿ 70 ಅಂದಾಜು, ಬಾಕ್ಸ್ ಅಲ್ಲಿ ಅಗೇನ್ ಒಂದು 40ರಿಂದ 50 ಡಿಸೈನ್ಸ್ ಎಡಿಷನ್ ಇದೆ ನನ್ನ ಹತ್ರ. ಬ್ಯಾಕ್ ಎಂಡ್ ಅಂತ ಹೇಳಿ ಇನ್ನೂ ಇದೆ. ನಾನು ಯಾಕೆ 25ರಿಂದ 28 ಅಂತ ಹೇಳಿದ್ರೆ, ಈಗ ಒಂದು 4 ದಿವಸ ಹಾಕಿದಾಗ ಜನರು ಹೇಳ್ತಾರೆ, ಓ ಇದು ಮೊನ್ನೆ ಬಂದದ್ದು ನೋಡಿದ್ದೇನೆ. ಸೊ ನಾನೇನ್ ಮಾಡ್ತೇನೆ, 28 ನಂತರ ಎಗೇನ್ ಇನ್ನೊಂದು ಸ್ಟಾಕ್ ಬರ್ಲಿಕ್ಕೆ ನನಗೆ. ಬೇಜಾರಾಗುದಿಲ್ಲ, ಸ್ಟಾಕ್ ಚೇಂಜ್ ಆಗಬೇಕು ನನಗೆ ಆಟೋಮೆಟಿಕ್ ಆಗಿ. 4 ಡೇಸ್ ನಾನು ಒಬ್ರು ಫ್ಯಾಷನ್ ಚೇಂಜ್ ಆಗುತ್ತೆ. ಅಂದ್ರೆ ಅವ್ರಿಗೆ ನೋಡಿದಾಗ ಮೊನ್ನೆ ಬಂದಲ್ಲಿ ಏನೋ ಸ್ವಲ್ಪ ಕಡಿಮೆ ಬಜೆಟ್ ಬೇಕು ಅಂತ ಇರ್ಬೋದು, ಅಷ್ಟಾಗೂ ನಾನು ಇನ್ನೊಂದು ಬಜೆಟ್ ತರ್ತೇನೆ. ಆಗ 28 ಇಂದ ಪುನಃ 5th ವರೆಗೆ ಇನ್ನೊಂದು ಸ್ಟಾಕ್ ಬರುತ್ತೆ ನನಗೆ. ಸೊ ಅದರಲ್ಲೂ ಕಲೆಕ್ಷನ್ಸ್ ಇದಕ್ಕಿಂತ ಡಬಲ್ ಬರುತ್ತೆ. ಮತ್ತೆ 10,000 ಡಿಸ್ಕೌಂಟ್ ಇದೆ ಅಂತ ನಾನು ನೋಡಿದೆ ಪೋಸ್ಟರ್ ಅಲ್ಲಿ. ಹೇಗೆ ಸರ್ ಅದು? ಹೇಗೆ ನಿಮಗೆ ಇದರಲ್ಲಿ ಕಾರ್ಡ್ ಬರುತ್ತೆ, IGI ಸರ್ಟಿಫಿಕೇಟ್. IGI ಸರ್ಟಿಫಿಕೇಟ್ ಮೀನ್ಸ್ ಇಂಟರ್ನ್ಯಾಷನಲ್ ಜೆಮೋಲಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವಂಥದ್ದು. ಇದಕ್ಕೆ ಪ್ರೂಫ್. ಹೌದು, ಇದು ಡೈಮಂಡ್ ಪ್ರೂಫ್. ಇದು ನಿಮಗೆ ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದರ ಡೀಟೇಲ್ ಬರುತ್ತೆ. ಓಕೆ, ಅದರ್ವೈಸ್ ನಿಮಗೆ ಏನು ತಿಳಿದ್ರೆ ನೀವು ಏನು ತಗೊಳ್ತೀರಾ ಅದರಲ್ಲಿ ಕ್ಯಾರೆಟ್ ಇದೆ ನೋಡಿ. ಈ ಇದರಲ್ಲಿ 0.60 ಕ್ಯಾರೆಟ್ ಇದೆ. ಈ 60 ಕ್ಯಾರೆಟ್ ಏನಿದೆ, ಅರ್ಧ ಕ್ಯಾರೆಟ್ ಏನಿದೆ, ಅದಕ್ಕೆ ಡೈರೆಕ್ಟ್ 10,000 ಡಿಡಕ್ಷನ್. ಡೈರೆಕ್ಟ್ ಏನು ಡೈಮಂಡ್ ವ್ಯಾಲ್ಯೂ ಬರುತ್ತೆ ಅದರಲ್ಲಿ 10,000 ಪರ್ ಕ್ಯಾರೆಟ್ ರೇಟ್ ಕಮ್ಮಿ ಮಾಡಿ, ಮಾರ್ಕೆಟ್ ರೇಟ್ ಏನಿದೆ ಅದರಿಂದ ಕಮ್ಮಿ ಕೊಡ್ತಾರೆ. ಹೌದು. ಸೊ ಹಾಗಾಗಿ ನನ್ನ ಫ್ರೆಂಡ್ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಮಾಂಗಲ್ಯ ಸರಗಳು ಇವಾಗ ಎಲ್ಲರ ಕುತ್ತಿಗೆಯಲ್ಲಿರುವಂತಹದ್ದು. ಸ್ಟೈಲಿಶ್ ಆಗಿ ಕಾಣಬೇಕು, ನಮಗೆ ಡಿಫ್ರೆಂಟ್ ಆಗಿರುವಂತಹ ಮಾಂಗಲ್ಯ ಸೂತ್ರ ಬೇಕನ್ನುವಂಥದ್ದು ಎಲ್ಲ ಮಹಿಳೆಯರ ಕನಸಾಗಿರುತ್ತೆ. ಸೊ ಹಾಗಾಗಿ ನನಗೆ ಡೈಮಂಡ್ ಹಾಕಬೇಕು, ಡೈಮಂಡ್ ಹಾಕೊಂಡು ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥವರು ಇಂತಹ ಮಾಂಗಲ್ಯ ಸೂತ್ರವನ್ನು ನೀವು ಚೂಸ್ ಮಾಡ್ಬೋದು. ಇದು ಮಾತ್ರ ಅಲ್ಲ, ಅವ್ರು ಹೇಳ್ತಾ ಇದ್ರು ಒಳಗಡೆ ಇನ್ನೂ ಕೂಡ ಸ್ಟಾಕ್ ಇದೆ, ನನಗೆ ಫ್ಯಾಷನ್ ಚೇಂಜ್ ಆಗ್ತಾ ಇರ್ಬೇಕನ್ನುವಂತಹ ಮಾತನ್ನ ಪ್ರವೀಣ್ ಅವರು ಹೇಳಿದ್ರು. ಇನ್ನು ನಾನು ಆ ಕಡೆ ಹೋಗೋಲ್ಲ ಸರ್, ಹೇಗೆ? ಓಕೆ, ನಾನು ವಿಡಿಯೋವನ್ನ ಲೆಂತ್ ಮಾಡೋದಿಲ್ಲ, ಶಾರ್ಟ್ ಆಗಿ ಮುಗಿಸುವ. ಯಾಕೆಂತ ಹೇಳಿದ್ರೆ ಜನಗಳಿಗೆ ನೋಡೋದಕ್ಕೆ ಬೋರ್ ಆಗತ್ತೆ. ಸೊ ಹಾಗಾಗಿ ನೀವು ಬರಬೇಕು, ಬಂದ್ರೆ ನಿಮಗೆ ಒಳ್ಳೆಯ ಕಲೆಕ್ಷನ್ ನಿಮಗೆ ಸಿಗತ್ತೆ. ಜೊತೆಗೆ ಯಾವುದೇ ಡಿಸಪಾಯಿಂಟ್ಮೆಂಟ್ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು. ನನ್ನ ಫ್ರೆಂಡ್ ಇವಾಗ ನನಗೆ ಫೇವ್ರೆಟ್ ಇಯರಿಂಗ್ಸ್ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಕಾಸ್ಟ್ಲಿ ತಗೊಳ್ಳೋದಕ್ಕೆ ಆಗೋದಿಲ್ಲ, ಇದು ತಗೊಳ್ಳೋದಕ್ಕೂ ಕೆಲವು ಜನಕ್ಕೆ ಆಗೋದಿಲ್ಲ ಸರ್. ಸೊ ಹಾಗಾಗಿ ಇಂತಹ ಕಿವಿಯೋಲೆ ನನಗೆ ಚೆನ್ನಾಗಿ ಕಾಣಿಸ್ಬೇಕಪ್ಪ, ನನಗೆ ಡೈಮಂಡ್ ಏನಾಗೋದಿಲ್ಲ ಸರ್, ಹೀಗೆ ಹಾಗೆ ಇರುತ್ತಾ ಡೈಲಿ ಯೂಸ್ಗೆ? ನಾರ್ಮಲ್ ಸೌತ್ ಸ್ಕ್ರೋಲ್ ಮಾಡ್ತಾ ಇದ್ದೀವಿ. ಇದು ನೋಡಿ ಸ್ಪೆಷಲ್ ಕ್ಲೋಸ್ ಸೆಟ್ಟಿಂಗ್ ಅಂತ ಹೇಳುವಂಥದ್ದು. ಈ ಕ್ಲೋಸ್ ಸೆಟ್ಟಿಂಗ್ ಅಂತ ಹೇಳೋದು 22 ಕ್ಯಾರೆಟ್ ಅಲ್ಲಿ ಬರುತ್ತೆ. ಎಷ್ಟು ಪಳ ಇದೆ ನೋಡಿ. ಓಪನಿಂಗ್ ಸೆಟ್ ಅಂತ ಹೇಳಿದ್ರೆ 18 ಕ್ಯಾರೆಟ್ ಅಲ್ಲಿ ಬರುತ್ತೆ, ಡಿಫರೆನ್ಸ್ ಅಷ್ಟೇ. ಹಾಗೆ ಇದು ಎಷ್ಟು ರೇಟ್ ಇಂದ ಹೇಗೆ ಸರ್? ಯಾವುದು ನಿಮಗೆ ಇದರಲ್ಲಿ ನನ್ನಲ್ಲಿ ಈಗ ನೆಕ್ಲೆಸ್ 72,000 ಸ್ಟಾರ್ಟಿಂಗ್ ರೇಂಜ್ ಇದೆ. ಸೊ ನೋ ಸ್ಪಿನ್ ಬಂದು 8,000 ಇಂದ, ಮೂಗುತಿ ಅಂತ 8,000 ಸ್ಟಾರ್ಟ್ ಇದೆ. ಸೊ ಕರಿಮಣಿ ಹೇಳಿದೆ 47,000. ಬ್ಯಾಂಗಲ್ಸ್ ನೋಡಿರ್ಬೋದು 195 ಸ್ಟಾರ್ಟಿಂಗ್ ರೇಂಜ್ ಇದೆ. ಸೊ ಹಾಗೆ ರಿಂಗಿ 26,000 ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್. ಸ್ಟಡ್ 37,000 ರೂಪಾಯಿ ಸಿಗ್ತಾ ಇದೆ ನನ್ನ ಹತ್ರ. ಸ್ಟಡ್ಗಳು, ಹೌದು, ಕಿವಿಯೋಲೆಗಳು 37,000 ರೂಪಾಯಿ ಸ್ಟಾರ್ಟ್. ಈಗ ನನ್ನ ಕಿವಿಯಲ್ಲಿ ನೋಡಿ, ನೀವು
ನೋಡ್ತಾ ಇರ್ಬೋದು, ನನಗೆ ಅವರು ಮೇಡಮ್ ಅವರು ಮ್ಯಾಚಿಂಗ್ ಹಾಕೊಳ್ಳಿ ಅಂತ ಕೊಟ್ರು, ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಕೂಡ ಸ್ಟಾರ್ಟ್ಅಪ್ ಅದು 190 ಸಮಥಿಂಗ್ ಬರ್ಬೋದು. ಓಕೆ ಓಕೆ, ನೋಡ್ತಾ ಇರ್ಬೋದು ಹೆವಿ ಆಗಿದೆ, ದೊಡ್ಡ ಸ್ಟೋನ್ ಇರುತ್ತೆ. ಜೊತೆಗೆ ಮ್ಯಾಚಿಂಗ್ ಕೂಡ ಸಿಗತ್ತಲ್ಲ, ನೀವು ಮ್ಯಾಚಿಂಗ್ ಕೂಡ ಕಿವಿಯೋಲೆ ಸಿಗುತ್ತೆ. ಜೊತೆಗೆ ಚೈನ್ ಕೂಡ ಅಷ್ಟೇ, ಇದು ಕೂಡ ಬ್ಯೂಟಿಫುಲ್ ಆಗಿದೆ. ನೋಡಿ ಎಷ್ಟು ವೆರೈಟಿ ಇದೆ ನೋಡಿ, ಕೌಂಟ್ಲೆಸ್ ಅಲ್ಲ ಸರ್, ಎಷ್ಟು ಬೇಕಾದ್ರೂ ನೀವು ಲೆಕ್ಕ ಹಾಕ್ಬೋದು, ಎಲ್ಲವೂ ಕೂಡ ಕೌಂಟ್ಲೆಸ್. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತೆಗಿಬೋದಲ್ವಾ ಸರ್? ಖಂಡಿತ ತೆಗಿತೇನೆ ನಾನು. ನೋಡಿ ಡೈಮಂಡ್, ಮುಂಚೆಲ್ಲ ನಾವು ಸಣ್ಣದಿರುವಾಗ ಡೈಮಂಡ್ ಅನ್ನ ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಡೈಮಂಡ್ ಅಂತ ಹೇಳಿದ್ರೆ ನಮಗೆ ಒಂಥರ ಮೇಲೆ ಸರ್, ಚಿನ್ನಗಿಂತ ಮೇಲೆ ಡೈಮಂಡ್ ಎಲ್ಲ ಪಾಪದವರಿಗೆ ಸಿಗೋದಿಲ್ಲ ಅನ್ನುವಂತಹ ಮಾತು. ಬಟ್ ಇವಾಗ ಡೈಮಂಡ್ ಎಲ್ರಿಗೂ ಕೂಡ ಸಿಗುತ್ತೆ ಅಲ್ವಾ? ಬೇಕಾದಷ್ಟು ರೇಂಜಸ್ ಇದೆ. ಹೌದು, ನೋಡ್ತಾ ಇರ್ಬೋದು ಡೈಮಂಡ್ಗಳು. ವಜ್ರ ಹಾಕಬೇಕು ಅನ್ನುವಂತಹ ಮನಸ್ಸಿದ್ರೆ ಡೈರೆಕ್ಟ್ ಆಗಿ ಬನ್ನಿ ನಮ್ಮ ಸ್ವರ್ಣಮಿಗೆ. ನೋಡಿ ಎಲ್ಲೂ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯ ಡೈಮಂಡ್ ರಿಂಗ್ಸ್ ಇದೆ. ಅವ್ರು ಹೇಳ್ತಾ ಇದ್ರು 30,000 ಇಂದಲ್ಲ ಸರ್, 30,000 ಇಂದ ಎಲ್ಲ ಡೈಮಂಡ್ ನೋಡಿ ಈ ತರ ಸ್ಮಾಲ್ ಆಗಿರುವ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ನೋಡಿ ಈ ತರ ಸಿಂಪಲ್ ಆಗಿರುವಂತಹ ಡೈಮಂಡ್ ರಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಮುದ್ದಾಗಿರುವಂತಹ ಡೈಮಂಡ್ ರಿಂಗ್ಗಳು ನಿಮ್ಮ ಪ್ರೀತಿ ಪಾತ್ರರಿಗೆ ಕೂಡ ಗಿಫ್ಟ್ ಕೊಡಬೇಕು. ಫಸ್ಟ್ ಟೈಮ್ ನೀವೇನಾದ್ರೂ ಮೀಟ್ ಮಾಡ್ತಾ ಇದ್ದೀನಿ, ನನಗೆ ಡೈಮಂಡೇ ಕೊಡಬೇಕು, ಯಾವತ್ತು ಫಸ್ಟ್ ಮೀಟ್ ಯಾವತ್ತು ನೆನಪಿರುತ್ತೆ, ಸೊ ಹಾಗಾಗಿ ಡೈಮಂಡ್ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಗೆ ಬರ್ಬೋದು. ಎಲ್ಲೂ ಕೂಡ ವೆರೈಟಿ ಆಗಿರುವಂತಹ ಇನ್ನೊಂದು ಯುನೀಕ್ ಡಿಸೈನ್ ಇದೆ. ಇದು ನಿಮಗೆ ಸದ್ಯದಲ್ಲಿ ಸುಳ್ಯದಲ್ಲಿ ಹುಡುಕಿರು ಸಿಗ್ಲಿಕ್ಕಿಲ್ಲ. ಖಂಡಿತವಾಗಿ ಯುನೀಕ್ ಆದ ಡಿಸೈನ್. ಯುನೀಕ್ ಅಂದ್ರೆ ಯಾವ ತರ ಸರ್, ಹೇಗೆ ಅಂದ್ರೆ ಈಗ ಡಿಫ್ರೆಂಟ್ ಆಗಿದೆ. ಈಗ ಡೈಮಂಡ್ ನೆಕ್ಲೆಸ್ ಎಲ್ಲ ಬರ್ತದೆ, ಈ ಟೈಪ್ ನ ಈ ಕಿವಿದಾಗಿರ್ಬೋದು ಅಥವಾ ಚೈನ್ಸ್. ಇದರಲ್ಲಿ 3 ಟೈಪ್ ಇದೆ ನನ್ನ ಹತ್ರ. ಒಂದು ನೀವು ನೋಡಿರ್ಬೋದು ಡೈಮಂಡ್ ತುಕಡಿ ಶೇಪ್ ಅಲ್ಲಿ ಇದೆ, ಒಂದು ರೌಂಡ್ ಶೇಪ್ ಅಲ್ಲಿ ಇದೆ, ಬೇರೆ ಬೇರೆ ಶೇಪ್ ಅಲ್ಲಿ 3 ಡೈಮಂಡ್ಸ್ ಸೆಟ್ ಇದೆ. ಚೆನ್ನಾಗಿದೆಲ್ಲ ಸರ್, ಅಂದ್ರೆ ಶೇಪ್ ಚೇಂಜ್ ಅಲ್ಲ ಸರ್? ಹೌದು, ಗ್ರೇಡೆಡ್ ಟೈಪ್. ಕೆಳಗೆ ಬಂದಾಗ ದಪ್ಪ ಇದೆ, ಇದು ನಿಮಗೆ ಹುಕ್ಸ್ ತರ ಹೋಗೋದು ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗ್ತದೆ. ಎಷ್ಟಾಗುತ್ತೆ ಸರ್ ಇದು, ಹೇಗೆ ಇದು ಎಷ್ಟಾಗಬಹುದು ಅಂದಾಜು? ಇದು ಅರೌಂಡ್ ಇದರಲ್ಲಿ ಡೈಮಂಡ್ ಬಂದು 2.5 ಕ್ಯಾರೆಟ್ ಇದೆ. ಓಕೆ, ಚಿನ್ನ ಬಂದು 37 ಗ್ರಾಮ್ ಇದೆ. ಅಪ್ರಾಕ್ಸಿಮೇಟ್ 2.6. ಡೈಮಂಡ್ ವ್ಯಾಲ್ಯೂ ಬಂದು ನಿಮಗೆ 3 ಲ್ಯಾಕ್ ಆಗುತ್ತೆ. 3 ಲ್ಯಾಕ್ ಪ್ಲಸ್ ನಿಮಗೆ ಟೋಟಲ್ 7 ಲ್ಯಾಕ್. 7 ಲ್ಯಾಕ್ ಆಗುತ್ತೆ. ಓಕೆ, ಅವರು ಹೇಳಿದ್ರು ನೀವು ಸುಳ್ಯಪೇಟೆಯಿಂದ ಎಲ್ಲಿ ಕೂಡ ಹೋಗಿ ಬಂದ್ರು ಕೂಡ ಇಂತಹ ಯುನೀಕ್ ಆಗಿರುವಂತಹ ಡೈಮಂಡ್ ಚೈನ್ ಸಿಗೋದಿಲ್ಲ ಅಂತ. ನೋಡಿ ಎಷ್ಟು ಮುದ್ದಾಗಿದೆ ನೋಡಿ. ನಿಜವಾಗ್ಲೂ ಲೇಡೀಸ್ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವತ್ತೇ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಮನೆಯವರಿಗೆ ಹೇಳಿ, ಅಥವಾ ಗಂಡಸರು ನೋಡ್ತಾ ಇದ್ರೆ ನಿಮ್ಮ ಹೆಂಡತಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ ಎಲ್ಲವೂ ಕೂಡ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಚೈನ. ಜೊತೆಗೆ ಎಲ್ಲವೂ ಕೂಡ ಕಾಣಿಸ್ತಿದೆ ನೋಡಿ, ಎಷ್ಟು ಮುದ್ದಾಗಿದೆ ನೋಡಿ ಈ ರೀತಿಯ ಚೈನ. ನಾವು ಟಿವಿಗಳಲ್ಲಿ ಪ್ರಮೋಷನ್ ನೋಡ್ತಾ ಇರ್ತೀವಲ್ಲ ಸರ್, ಅವಾಗ ಕೂಡ ಡೈಮಂಡ್ ಫೆಸ್ಟ್ ಅಲ್ಲಿ ಇಂತಹ ಚೈನ್ಗಳನ್ನ ಹಾಕ್ತಾರೆ. ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು, ನಮ್ಮ ಸುಳ್ಳ್ಯದಲ್ಲಿ ಸಿಗತ್ತಲ್ವಾ? ಸೊ ಹಾಗಾಗಿ ಬರ್ಬೇಕಷ್ಟೇ. ನೀವು ಬಂದ್ರೆ 10,000 ಡಿಸ್ಕೌಂಟ್ ಸಿಗತ್ತೆ. ಗಿಫ್ಟ್ ಇದೆ ಸರ್, ಏನೋ ನೋಡಿದೆ ನಾನು, ಏನೋ ಇದೆ ಆಸರೆ ಜೊತೆ ಫೌಂಡೇಶನ್ ಜೊತೆ ಏನು ಹೇಳಿ ಸರ್? ಆಶಾರೆ ಫೌಂಡೇಶನ್ ಜೊತೆ ನಾನು ಟೈಪ್ ಮಾಡ್ಕೊಂಡು ಸೊ ಎವ್ರಿ 20,000 ಗೆ ಒಂದು ಕೂಪನ್ ಕೊಡ್ತಿದ್ದೇನೆ. ಈಗ 1 ಲ್ಯಾಕ್ ಅಂತೇಳಿ 5 ಕೂಪನ್ಸ್ ಕೊಡ್ತಾ ಇದ್ದೇನೆ ಕಸ್ಟಮರ್ ಗೆ. ಸೊ ಅದರಲ್ಲಿ ಕೂಡ 1.5 ಪೌಂಡ್ ಚಿನ್ನ ಗೆಲ್ಲುವ ಅವಕಾಶ ಇದೆ. 1.5 ಪೌಂಡ್ ಚಿನ್ನ ಆರ್ನಮೆಂಟ್ 20,000 ಪರ್ಚೇಸ್ ಮಾಡಬೇಕು. 20,000 ಪರ್ಚೇಸ್ ಮಾಡಿ ಎವ್ರಿ 20,000 1 ಕೂಪನ್. ಈಗ ನೀವು 2 ಲ್ಯಾಕ್ ಮಾಡಿದ್ರೆ 10 ಕೂಪನ್ಸ್. ಓಕೆ, ಅಲ್ಲಿ ಫಸ್ಟ್ ಪ್ರೈಸ್ ಬಂದು 1.5 ಪೌಂಡ್ ಚಿನ್ನ ಇದೆ, ಎರಡನೇದು 150 NS ಬಜಾಜ್ ಬೈಕ್ ಇದೆ, ಥರ್ಡ್ ಒನ್ ಡಿಯೋ ಇದೆ. ಅಷ್ಟೇ ಅಲ್ಲದೆ 20 ಜನರಿಗೆ 2,000 ರೂಪಾಯಿಗೆ ಎಡಿಷನಲ್ ಅವರು ಆಫರ್ ಕೊಡ್ತಾರೆ. ಆಫರ್ ಅಂದ್ರೆ ಕೂಪನ್ ಟೈಪ್ ಕೊಡ್ತಾರೆ, ಅವರು ಅದನ್ನು ಎಲ್ಲಿ ಬೇಕಾದ್ರೂ ಡಿಡಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಡಿಡಕ್ಟ್ ಮಾಡ್ಕೊಂಡು. ವಿಜಯ ಕರ್ನಾಟಕದ ಅವ್ರದ್ದು ಒಂದು ಆಫರ್ ಇದೆ. ಅವ್ರದ್ದು ಎವ್ರಿ ಅಂದ್ರೆ 2,000 ಮೇಲಿನ ಬಿಲ್ಲಿಗೆ ಒಂದು ಕೂಪನ್. ಅದರಲ್ಲಿ ಕೂಡ ಹಲವಾರು ಪ್ರೈಸ್ ಗೆಲ್ಲುವ ಚಾನ್ಸಸ್. ಜೊತೆಗೆ ನಿಮ್ಮ ಆಫರ್ ಅಲ್ಲದೆ ಬೇರೆ ಆಫರ್ ಕೂಡ ಸಿಗ್ತಾ ಇದೆ. ಹೌದು, ಅದು ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದಲ್ವಾ ಸರ್? ಎಕ್ಸ್ಪ್ಲೈನ್ ಮಾಡ್ತೀರಾ? ನನಗೆ ಚೈನ್ಸ್ ಎಲ್ಲ ಕಾಣ್ತಾ ಇದೆ, ಎಲ್ಲೋ ಕೂಡ ನಾರ್ಮಲ್ ಚೈನ್ಗಳು. ನೀವು ಬಂದ್ರೆ ನಿಮಗೆ ಗೊತ್ತಾಗತ್ತೆ. ಎಲ್ಲ ನೆಕ್ಲೆಸ್ಗಳು ಕಾಣಿಸ್ತಾ ಇದೆ, ಸಿಂಪಲ್ ನೆಕ್ಲೆಸ್ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ. ನಾನು ಬಂದ ತಕ್ಷಣ ಕಣ್ಣು ಹಾಕಿರುವಂತಹದ್ದು ಈ ನೆಕ್ಲೆಸ್ಗೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ಇಲ್ಲಿ ಎಲ್ಲವೂ ಕೂಡ ನೆಕ್ಲೆಸ್ಗಳು. ಜೊತೆಗೆ ನೋಡಿ ಈ ರೀತಿಯ ಸಿಂಪಲ್ ಚೈನ್ಗಳು ಬೇಕು ಅಲ್ಲ ಸರ್? ಕಾಲೇಜ್ ಹುಡುಗಿಯರಿಗೆ ಈ ರೀತಿಯ ಸಿಂಪಲ್ ಚೈನ್ ಬೇಕು ಅಂತ ಹೇಳಿದ್ರೆ ಸಿಂಪಲ್ ಚೈನ್ ಕೂಡ ಇದೆ ನೋಡಿ.
ಹೆವಿ ಚೈನ್ ಬೇಡ ನಮಗೆ, ಇದು ಕೂಡ ರೋಸ್ ಗೋಲ್ಡ್ ಟೈಪ್ ಅಲ್ಲ ಸರ್, ರೋಸ್ ಗೋಲ್ಡ್ ಟೈಪ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಿಜವಾಗಿ ನಾನು ಹೇಳ್ತೀನಿ, ನೀವೇನಾದ್ರೂ ಇಂತಹ ಚೈನ್ಗಳನ್ನ ಸಿಂಗಲ್ ಆಗಿ ಹಾಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕನ್ಫರ್ಮ್ ಆಗಿ ಕೇಳ್ತಾರೆ ಸರ್. ಯಾಕಂದ್ರೆ ಅದು ಕಾಣತ್ತೆ, ಎದ್ದು ಕಾಣತ್ತೆ, ಚಿನ್ನಕ್ಕಿಂತ ಜಾಸ್ತಿ ನೋಡಿದಾಗ ಕೇಳಬೇಕು ನೀವು ಎಲ್ಲಿಂದ ಪರ್ಚೇಸ್ ಕೊಡ್ಬೇಕು. ಜೊತೆಗೆ ಅದೇ ಚಿನ್ನಕ್ಕಿಂತ ಎದ್ದು ಕಾಣುವಂತಹದಲ್ಲ ಸರ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ. ನಾನು ಒಂದೊಂದು ತೆಗೆದು ತೋರಿಸೋದಿಲ್ಲ, ಬಟ್ ತೋರಿಸ್ಬೇಕು ಅಂತ ಆಗತ್ತೆ. ಯಾಕೆಂತ ಹೇಳಿದ್ರೆ ನೋಡ್ಬೇಕು ಜನರು ಅಂತ. ನೋಡಿ ಚೆನ್ನಾಗಿದೆ, ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಡೈಮಂಡ್ ಫೆಸ್ಟಿಗೆ ನೀವು ಬರಲೇಬೇಕು. ಯಾಕೆಂತ ಹೇಳಿದ್ರೆ ಅಕ್ಟೋಬರ್ 5 ಅಲ್ಲ ಸರ್, ಲಾಸ್ಟ್ ಅಕ್ಟೋಬರ್ 5ಕ್ಕೆ ಎಂಡ್ ಮಾಡ್ತಾರೆ, ಮತ್ತೆ ಆಫರ್ ಇರೋದಿಲ್ಲ. ಅದಲ್ಲದೆ ಗೋಲ್ಡ್ ತಗೊಂಡ್ರೆ ಅಡಿಷನಲ್ ಸಿಲ್ವರ್ ಫ್ರೀ ಕೊಡ್ತಾ ಇದ್ದಾರೆ. ಸಿಲ್ವರ್ ಗೋಲ್ಡ್ ತಗೊಂಡ್ರೆ ಸಿಲ್ವರ್, ಈಗ 20 ಗ್ರಾಮ್ ಗೋಲ್ಡ್ ತಗೊಂಡ್ರೆ 20 ಗ್ರಾಮ್ ಸಿಲ್ವರ್ ಕೊಡ್ತೀರಾ. ಟೋಟಲಿ ಜನರಿಗೆ ಯೂಸ್ ಆಗಬೇಕು. ಓಕೆ, ಇಲ್ಲಿ ನೋಡಿ ನೀವು ಇಲ್ಲೆಲ್ಲೂ ಕೂಡ ಕಿವಿ ಓಲೆಗಳು ಕಾಣಿಸ್ತದೆ, ಜೊತೆಗೆ ಕೈಗೆ ಹಾಕುವಂತಹ ರಿಂಗ್ಸ್ ಇದೆ, ಜೊತೆಗೆ ನೋಡಿ ಈ ರೀತಿಯ ಬಳೆ ಅಲ್ವಾ ಸರ್. ಸಿಂಗಲ್ ಬಳೆ ಹಾಕಿದ್ರೆ ಸಾಕು, ನೀವು ನಿಜವಾಗ್ಲೂ ಬ್ಯೂಟಿಫುಲ್ ಕಾಣುತ್ತೆ. ನನ್ನ ಕೈ ನೀವು ನೋಡ್ತಾ ಇರ್ಬೋದು. ಈ ರೀತಿಯ ಮೇಡಮ್ ಬಂದ ತಕ್ಷಣ ಈ ಬಳೆ ಹಾಕೊಳ್ಳಿ ಅಂತ ಕೊಟ್ಟರು, ನಿಜವಾಗ್ಲೂ ಚೆನ್ನಾಗಿದೆ. ಜೊತೆಗೆ ಸೈಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಅಂದಾಜು? ಈಗ ಅದು 1,94,000 ಸ್ಟಾರ್ಟಿಂಗ್ ರೇಂಜ್ ಇದರಲ್ಲಿ, ಅಂದ್ರೆ ಡೈಮಂಡ್ಸ್ ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಪ್ಲಸ್ ಈ ಸ್ಟೋನ್ಸ್ ಏನಿದೆ, ಸೆಮಿ ಪ್ರೀಸಿಯಸ್ ಸ್ಟೋನ್ಸ್ ಇದೆ, ಇದು 100% ಲೆಸ್. ನಿಮಗೆ ಡೈಮಂಡ್ ಏನಿದೆ, ಡೈಮಂಡ್ ಮಾತ್ರ ಕ್ಯಾರೆಟ್ ರೇಟ್. ಓಕೆ, ಡಿಸೈನ್ ಚೆನ್ನಾಗಿದೆ ಸರ್ ಅಲ್ವಾ? ಡಿಸೈನ್ ಚೆನ್ನಾಗಿ ನೋಡಿ, ಹಾರ್ಟ್ ಶೇಪ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್ ಆಗಿರುವಂತಹ ಈ ರೀತಿಯ ಡೈಮಂಡ್ ಬ್ಯಾಸ್ಲೈಟ್ ಅಂತ ಹೇಳ್ಬೋದು. ಬ್ಯಾಸ್ಲೈಟ್ ಅಲ್ಲ ಸರ್, ಬ್ಯಾಸ್ಲೈಟ್. ಇದಿಷ್ಟು ವಜ್ರಗಳ ಕಲೆಕ್ಷನ್ಗಳು. ಒಳಗೆ ಕೂಡ ಇನ್ನೂ ಕೂಡ ಇದೆ ಅಂತ ಹೇಳಿದ್ರೆ ಯಾರು ಬಂದ್ರು ಕೂಡ ಅವರಿಗೆ ಮೋಸ ಆಗುವುದಿಲ್ಲ. ಜೊತೆಗೆ ಅವರಿಗೆ ಫ್ಯಾಷನ್ ಚೇಂಜ್ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಜೊತೆಗೆ ಎಲ್ಲ ಒಂದೇ ಸೂರಿನಡಿ ಸಿಗುತ್ತೆ. ಗಿಫ್ಟ್ ಕೂಡ ಸಿಗುವಂತಹ ಒಂದು ಅವಕಾಶ ಸುಳ್ಳೆ ಜನತೆ ಕಲ್ಪಿಸಿಕೊಟ್ಟಿದ್ದೀರಾ. ಫೈನಲಿ ಏನ್ ಹೇಳ್ತೀರಾ ಸರ್ ಜನರಿಗೆ? ಖಂಡಿತವಾಗಿಯೂ ನಾನು ಲಾಸ್ಟ್ ಟೈಮ್ ನಿಮ್ ಜೊತೆ ಮಾತಾಡಿದಾಗ ನನ್ನ ಟ್ಯಾಗ್ ಲೈನ್ ಇಟ್ಕೊಂಡು ಬಂದೇನೆ, ಸುಂದರ ಸುಳ್ಯಕ್ಕೆ ಸ್ವರ್ಣಂನ ಸ್ಪರ್ಶ ಅಂತ ಹೇಳಿ. ಸೊ ದಟ್ ನನಗೆ ಕರಿಮಣಿ ಮೇಲೆ ಮಾಡಿದ ತುಂಬಾ ಜನ ಬಂದು ನಾನು ಕರಿಮಣಿ ಎಕ್ಸ್ಚೇಂಜ್ ಕೊಟ್ಟಿದ್ದೆ ವರಲಕ್ಷ್ಮಿ 250 ರೂಪಾಯಿ ಆಫರ್. ತುಂಬಾ ರೆಸ್ಪಾನ್ಸ್ ಇತ್ತು. ಒಂದು ಕಮ್ಮಿ ತಿಳಿದ 89 ಕರಿಮಣಿ ನಾನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದೇನೆ. ಎಲ್ಲ ಜನರಿಗೆ ಖುಷಿಯಾಗಿದೆ. ಅವರಿಗೆ ಸಿಕ್ಕಿದಂತ ಬೆನಿಫಿಟ್ಸ್ ಇರ್ಬೋದು, ಅಥವಾ ನಮ್ಮಲ್ಲಿ ಇರುವ ಕಲೆಕ್ಷನ್ ಇರ್ಬೋದು. ತುಂಬಾ ಜನ ಬಂದವರು ಇದ್ದಾರೆ, ಎಲ್ಲ ಕಡೆಗಿಂತ ನಿಮ್ಮಲ್ಲಿ ಕರಿಮಣಿ ತುಂಬಾ ಕಲೆಕ್ಷನ್ ಒಳ್ಳೆದಿದೆ, ವೆರೈಟಿ ಇದೆ. ಸೊ ಅಷ್ಟೇ ಅಲ್ಲ, ಆಫರ್ ಕೂಡ ಕೊಡ್ತಾ ಇದ್ದಾರೆ ಸರ್ ಅಲ್ವಾ? ಹಾಗಾಗಿ ಎಲ್ಲಿ ಕೂಡ ಆಫರ್ ಕೊಡಲ್ಲ. ಚಿನ್ನ ಅಂತ ಹೇಳಿದ್ರೆ ಆಫರ್ ಇಲ್ಲ ಅಂತ ಅನ್ಕೊಂಡ್ ಬಿಟ್ಟಿದ್ವಿ, ಬಟ್ ಚಿನ್ನದಲ್ಲೂ ಕೂಡ ಆಫರ್ ಕೊಡ್ಬೋದು ಅಂತ. ನಮ್ದು ಶೋರೂಮ್ ಸಣ್ಣ ಇರ್ಬೋದು, ನಮ್ದು ಕಾನ್ಸೆಪ್ಟ್ ಡಿಫ್ರೆನ್ಸ್ ಇದೆ. ಅಂದ್ರೆ ನಮ್ಮಲ್ಲಿ ಈಗ ಕೆಲವೊಂದು ಸ್ಟಾಕ್ ಅಲ್ಲಿ ನಿಮಗೆ ಕೆಲವು ಕಡೆ ಏನಾಗ್ತದೆ, ರೆಡಿ ಐಟಮ್ ಗಳನ್ನ ನೋಡಿಯೇ ತಗೊಳ್ತೀರಾ. ನಿಮಗೆ ಇಂಥದ್ದು ನಿಮ್ಮದು ಕಲ್ಪನೆ ಅಂತಿದ್ರೆ ನಾನು ಅದನ್ನು ಕ್ಯಾಡ್ ಮೂಲಕ ಮಾಡಿ ಅದನ್ನು ಮಾಡಿಸ್ಬಿಟ್ಟು ನಿಮಗೆ 3D ನಿಮಗೆ ಯಾವ ಈಗ ಒಂದು ನೆಕ್ಲೆಸ್ ಈ ಟೈಪ್ ನೆಕ್ಲೆಸ್ ಬೇಕು ಅಂತ ಅಂದಾಜಿರ್ತದೆ. ನೀವು ಎಲ್ಲೇ ಫೋಟೋ ತಗೊಂಡಿರ್ತೀರಾ, ಏನೋ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ನೀವು ಅದನ್ನು ಕ್ಯಾಡ್ ಮಾಡಿ ನಾನು ಅದನ್ನು ಕ್ಯಾಡ್ ಮಾಡಿಸಿ ಮನೆಗೆ ಹೋಗುವಾಗ ನಿಮಗೆ ಅದು ಮೊಬೈಲ್ ಅಲ್ಲಿ ರೊಟೇಟ್ ಆಗುತ್ತೆ. 360 ಡಿಗ್ರಿ ರೊಟೇಟ್ ಮಾಡ್ಕೊಂಡು ಇದು ಹೇಗಿದೆ, ಹೇಗೆ ಲಿಂಕ್ ಬರುತ್ತೆ, ಹೇಗಿದೆ ಎಲ್ಲವೂ ನೋಡ್ಕೊಂಡು ಆಮೇಲೆ ಆರ್ಡರ್ ಕನ್ಫರ್ಮ್ ಮಾಡ್ಕೊಂಡು. ಹೌದು, ಈಗ ತುಂಬಾ ಜನರಿಗೆ ಎಂಗೇಜ್ಮೆಂಟ್ ರಿಂಗ್ ಹೋದಲ್ಲೆಲ್ಲ ರೆಡಿ ತಗೊಳ್ತಾರೆ, ಇದ್ದದನ್ನು ಚೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಈಗ ಕಮಿಟ್ಮೆಂಟ್ ರಿಂಗ್ ಅಂತ ಬರ್ತಾ ಇದೆ. ಗಂಡು ಹೆಣ್ಣಿಗೆ ಒಂದೇ ರೀತಿ ಉಂಗುರಗಳು, ಅಥವಾ ಇಬ್ರು ಉಂಗುರ ಹಾಕಿದಾಗ ಹಾರ್ಟ್ ಶೇಪ್ ಬರುವಂತದ್ದು, ಇಂಥ ಹೌದು ಆ ರೀತಿ ಬೇಕು ಅಂತ ಹೇಳಿದಾಗ ಅವರಿಗೆ ಅಭಿರುಚಿಗೆ ತಕ್ಕಂತೆ ನಾನು ಅದನ್ನು ಕ್ಯಾಡ್ ಮಾಡ್ಬಿಟ್ಟು ಮಾಡಿಕೊಡ್ಬೋದು. ಈಗ ಇಲ್ಲಿ ಡೈಮಂಡ್ ಇಷ್ಟೊಂದು ಉಂಗುರ ಇದ್ದು ಸಪೋಸ್ ಸೈಜ್ ಆಗ್ಲಿಲ್ಲ, ದೊಡ್ಡದು ಬೇಕು ಅಥವಾ ಇದ್ರಲ್ಲಿ ಏನಾದ್ರು ಸ್ಪೆಷಲ್ ಬೇಕು, ಈಗ ಡೈಮಂಡ್ ತಗೊಂಡ್ರೆ ಕೂಡಲೇ ನಾಲ್ಕು ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ಖಂಡಿತ ರೀಸೇಲ್ಗೂ ಖಂಡಿತವಾಗಿ ವ್ಯಾಲ್ಯೂ ಇದೆ. ಅದಕ್ಕಿಂತ ಬೆಟರ್ ಆಪ್ಷನ್ ಅದನ್ನು ರೀವರ್ಕ್ ಮಾಡಿ ಬೇರೆ ಡಿಸೈನ್ ಮಾಡ್ಕೋಬಹುದು. ಯಾಕಂದ್ರೆ ಈಗ ಒಂದು ಲಕ್ಷ ಒಂದು 15 ಪರ್ ಕ್ಯಾರೆಟ್ ರೇಟ್ ಇದೆ, ಅವರಿಗೆ ಒಂದು 10 ವರ್ಷ ಯೂಸ್ ಮಾಡಿದ್ರು. ಓಕೆ, ಆದಾಗ ಅದರ ಡಬಲ್ ರೇಟ್ ಅದನ್ನು ಕೊಟ್ಟು ಬೇರೆ ತಗೊಳ್ಳೋದಕ್ಕಿಂತ ಅದನ್ನೇ ರೀವರ್ಕ್ ಮಾಡಬಹುದು. ಈಗ ನಾನು ಹೇಳಿದ ವಿಷಯದಲ್ಲಿ ಕ್ಯಾಡ್ ಮಾಡ್ಕೊಂಡು ಅವರಿಗೆ ರಿಂಗ್ ಬೇಡ, ಸ್ಟಡ್ ಬೇಕು ಅಥವಾ ಪೆಂಡೆಂಟ್ ಬೇಕು, ರೀ ಕ್ಯಾಡ್ ಮಾಡ್ಕೊಂಡು ಅವರ ಸ್ಟೋನ್ ಸೈಜ್ ಅಲ್ಲಿ ನೋಡ್ಕೊಂಡು ಅದನ್ನ ಅವರೇ ಮಾಡಿ ಕೊಡ್ತಾರೆ. ನಮಗೆ ಕ್ಯಾಡ್ ಓಕೆ ಆದ್ಮೇಲೆ ಕಾಸ್ಟಿಂಗ್ ವರ್ಕ್ ಮಾಡಿ ಕೊಡ್ಬೋದು. ಖಂಡಿತ ಟೋಟಲಿ ಜನ ಬರ್ಬೇಕು, ಅವರಿಗೆ ಲಾಭ. ಹೌದು, ಓಕೆ. ಅವರ ಮುಖದಲ್ಲಿ ನೀವು ಡೈಮಂಡ್ ನಂತೆ ಸ್ಮೈಲ್ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು ಅವರ ಕೈ ಹಿಡಿದಿದ್ದೀರಾ. ಯಾಕೆಂತ ಹೇಳಿದ್ರೆ ಈ ಸತಿ ಕರಿಮಣಿ ಮೇಳ ಆಯ್ತು, ಜೊತೆಗೆ ಫಸ್ಟ್ ಇನಾಗ್ರೇಷನ್ ಆಯ್ತು. ಎಲ್ಲಾ ಟೈಮಲ್ಲಿ ಕೂಡ ನೀವು ಸುಳ್ಳಿನ ಜನತೆ ಅಥವಾ ನಮ್ಮ ವಿಡಿಯೋ ನೋಡ್ತಾ ಇರುವವರು ಎಲ್ಲರೂ ಕೂಡ ಕೈ ಹಿಡಿದಿದ್ದೀರಾ. ಅವರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇದೆ. ನಮ್ಮದು ಸಣ್ಣ ಸಂಸ್ಥೆ ಆಗಿರ್ಬೋದು, ಆದ್ರೆ ಜನಗಳಿಗೆ ನಾವು ಒಳ್ಳೆಯ
ಫೆಸಿಲಿಟಿ ಅಂದ್ರೆ ಒಳ್ಳೆಯ ಪ್ರಯೋಜನವನ್ನ ಕೊಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಸೊ ಹಾಗಾಗಿ ಈ ಡೈಮಂಡ್ ಫೆಸ್ಟ್ ನಮ್ಮ ಸೆಪ್ಟೆಂಬರ್ 25ರಿಂದ ಪ್ರಾರಂಭಗೊಂಡು ಅಕ್ಟೋಬರ್ 5 ಅಲ್ಲ ಸರ್, ಅಕ್ಟೋಬರ್ 5ರ ತನಕ ಇರತ್ತೆ. ಜೊತೆಗೆ ಎಕ್ಸ್ಟೆಂಡ್ ಮಾಡ್ತಾರ ಬಿಡೋದು ಅವರು ನೆಕ್ಸ್ಟ್ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕರಿಮಣಿ ಮೇಳ ಕೂಡ ಹಾಗೆ ಎಕ್ಸ್ಟೆಂಡ್ ಮಾಡಿದ್ರು ಅವ್ರು, ಯಾಕಂದ್ರೆ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಸೊ ಹಾಗಾಗಿ ನೀವು ಬರಲೇಬೇಕು. ನಮ್ಮ ಸುಳ್ಳಿದ ಹೃದಯ ಭಾಗ KSRTC ಬಸ್ ಸ್ಟ್ಯಾಂಡ್ ನ ಸೂರಯ್ಯ ರವರ ಅಂಗಡಿಯ ಕರೆಕ್ಟ್ ಹಿಂದೆ ಅವರದೇ ಬಿಲ್ಡಿಂಗ್ ನಲ್ಲಿ ಈ ಒಂದು ಸ್ವರ್ಣಮ್ಮ ಜ್ಯುವೆಲರಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹಾಗಾಗಿ ಬನ್ನಿ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಹೇಳ್ತೇನೆ, ಎಲ್ಲವೂ ಕೂಡ ಒಳ್ಳೆಯ ಯುನೀಕ್ ಆಗಿರುವಂತಹ ಡಿಸೈನ್ಸ್ ಇದೆ, ಜೊತೆಗೆ ಡಿಸ್ಕೌಂಟ್ ಇದೆ, ಜೊತೆಗೆ ಅವರು ಆಸರೆ ಫೌಂಡೇಶನ್ ವತಿಯಿಂದ ನಿಮಗೆ ಗಿಫ್ಟ್ ಗೆಲ್ಲುವಂತಹ ಒಳ್ಳೆಯ ಗಿಫ್ಟ್ ಬೈಕ್ ಎಲ್ಲ ಗೆಲ್ಲುವಂತಹ ಅವಕಾಶ ಕೂಡ ಇದೆ. ಸೊ ಹಾಗಾಗಿ ಈ ದಸರಕ್ಕೆ ನೀವು ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಇವಾಗಲೇ ನಿಮ್ಮ ಅಕೌಂಟ್ ನಲ್ಲಿರುವಂತಹ ಸೇವಿಂಗ್ ಅಕೌಂಟ್ ಲೇಡೀಸ್ ಸ್ವಲ್ಪ ಹಣವನ್ನ ಕೂಡಿಟ್ಟಿರ್ತೀರಾ, ಅಂತ ಹಣವನ್ನು ತಗೊಂಡು ನಮ್ಮ ಸ್ವರ್ಣಮಿಗೆ ಬಂದು ನಿಮ್ಮ ಇಷ್ಟದ ಡೈಮಂಡ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ನಮ್ಮ ಸುಳ್ಳಿದ ಸ್ವರ್ಣಂನಲ್ಲಿ ಸಾಕಷ್ಟು ವಿಭಿನ್ನವಾಗಿರುವಂತಹ ಕಲೆಕ್ಷನ್ಗಳಿವೆ. ನಾನು ಕೂಡ ಚಂದವಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಹಾಕಿದೆ. ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ಸ್ಲೀವ್ ಹಾಕೊಂಡ್ ಬರ್ಬೇಕಿತ್ತು, ಅವಾಗ ಎದ್ದು ಕಾಣ್ತಾ ಇತ್ತು ನೆಕ್ಲೆಸ್. ಬಟ್ ಇಯರಿಂಗ್ ಕೂಡ ಬ್ಯೂಟಿಫುಲ್ ಆಗಿ, ಜೊತೆಗೆ ನನ್ನ ಕೈಯಲ್ಲಿ ರಿಂಗ್ಸ್ ಕೂಡ ಇದೆ. ಎಲ್ಲವೂ ಕೂಡ ಅದ್ಭುತ ಕಲೆಕ್ಷನ್ ಇದೆ. ಹಣ ಕೂಡ ಅಷ್ಟೇ, ಎಲ್ಲವೂ ಕೂಡ ಸ್ಟಾರ್ಟ್ ಅಪ್ ಕಡಿಮೆ ರೇಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಡೈಮಂಡ್ ತೆಗಿಬೇಕು ಅನ್ನುವಂತಹ ಆಸೆ ಇದ್ರೆ ಇವತ್ತೇ ನಿಮ್ಮ ಮನೆಯವರೊಂದಿಗೆ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಕ್ಯಾಂಪರ್ಸನ್ ಅನಿಲ್ ಜೊತೆ ರಿಪೋರ್ಟರ್ ಶ್ರೀಜಿತ್ ಸಂಪಾಜಿ, ನಾನು ಪೂಜೆ ಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.